ಸುದೀಪ್ ಸರ್ ಅವರು ಹೇಳ್ತಾರೆ ತ್ರಿವಿಕ್ರಮ್ ಅವ್ರಿಗೆ ಅಂದರೆ ಬಿಗ್ ಬಾಸ್ ಆಟ ಎಲ್ಲ ನನಗೆ ಗೊತ್ತು ಅಂತ ಇದು ಭ್ರಮೇಲಿದ್ದೀರಾ ಅಂತ ಹೇಳ್ಬಿಟ್ಟು ಆ ಮೀನಿಂಗ್ ಬರೋ ಥರ ಹೇಳ್ತಾರೆ. ಸೊ ಅದು ನಿಜನಾ? ಬಿಗ್ ಬಾಸ್ ಆಟ ನನಗೆ ಗೊತ್ತು, ಓವರ್ ಕಾನ್ಫಿಡೆಂಟಲ್ಲಿ ತುಂಬ ಇದ್ದಾರ ತ್ರಿವಿಕ್ರಮ್ ಅವರು? ಬಿಕಾಸ್ ನಾನು ಇಲ್ಲಿ ಎಲ್ರ ಬಗ್ಗೆನೂ ಗೊತ್ತು, ಮತ್ತು ಎಲ್ಲರೂ ಏನೇನು ಗೇಮ್ ಆಡ್ತಾರೆ ಅದೆಲ್ಲವೂ ನನಗೆ ಗೊತ್ತಿರುತ್ತೆ ಅನ್ನೋ ಒಂದು ಭ್ರಮೆನಲ್ಲಿ ಇದ್ದಾರ ತ್ರಿವಿಕ್ರಮ್ ಅಂತ ಅನ್ಸುತ್ತೆ. ಆ್ಯಕ್ಚುಲಿ ಓವರ್ ಕಾನ್ಫಿಡೆನ್ಸ್ ಇಲ್ಲ ವ್ಯಕ್ತಿಗೆ. ಓವರ್ ಕಾನ್ಫಿಡೆನ್ಸ್ ನನಗೆ ಯಾವತ್ತೂ ಕಂಡಿಲ್ಲ. ಕಾನ್ಫಿಡೆಂಟ್ ಆಗಿದ್ದಾನೆ, ತುಂಬ ಕಾನ್ಫಿಡೆಂಟ್ ಆಗಿದ್ದಾನೆ. ಆಟದಲ್ಲಿ ಆ ಕಾನ್ಫಿಡೆನ್ಸ್ ಎದ್ದು ಕಾಣುತ್ತೆ. ಆ್ಯಂಡ್ ಎಲ್ಲ ವ್ಯಕ್ತಿಗಳ ಬಗ್ಗೆ ಗೊತ್ತು ಅನ್ನೋದ್ರಲ್ಲಿ ತಪ್ಪಿಲ್ಲ. ನೀನು ಎಲ್ಲ ವ್ಯಕ್ತಿಗಳ ಬಗ್ಗೆ ತಿಳ್ಕೊಂಡೇ ಆಟ ಆಡಬೇಕಾಗತ್ತೆ. ನಿನ್ನ ವೀಕ್ ಪಾಯಿಂಟ್ ಏನು, ನಿನ್ನ ಸ್ಟ್ರಾಂಗ್ ಪಾಯಿಂಟ್ ಏನು, ಇದನ್ನು ತಿಳ್ಕೊಂಡ್ರೆ ನನ್ನ ನೆಕ್ಸ್ಟ್ ಮೂವ್ ಮಾಡೋಕ್ಕೆ ಸಾಧ್ಯ. ನನ್ನ ನೆಕ್ಸ್ಟ್ ಮೂವ್ ಹೆಂಗಿರಬೇಕು ಅಂದರೆ ನೀನು ವೀಕ್ ಪಾಯಿಂಟ್ ಹಿಡ್ಕೊಂಡೆ ನಾನು ನೆಕ್ಸ್ಟ್ ಮೂವ್ ಮಾಡ್ಬೇಕು ನಾನು. ಸೊ ಆ ಥರ ತಿಳ್ಕೊಂಡು ಮೂವ್ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ಅನ್ಸುತ್ತೆ. ಈ ಮನೆಗೆ ಅದು ಅವಶ್ಯಕತೆ ಇದೆ, ಅದು ಮಾಡಬೇಕು. ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತ ಅನ್ಸುತ್ತೆ. ಚೆನ್ನಾಗಿ ಆಟ ಆಡ್ತಿದ್ದಾರೆ. ಓಕೆ, ಭವ್ಯ ಅವ್ರ ಬಗ್ಗೆ ಹೇಳೋದಾದ್ರೆ, ಅಂದರೆ ತ್ರಿವಿಕ್ರಮ್ ಶ್ಯಾಡೋ ಆಗಿದ್ದಾರಾ ಭವ್ಯ ಅವರು ಅಂತ? ಎಲ್ಲೋ ಅನಿಸಿತ್ತು, ಬಟ್ ಈ ವಾರ ಅದರಿಂದ ಹೊರಗಡೆ ಬರೋ ಪ್ರಯತ್ನ ಭವ್ಯನಿಂದ ಆಗಿತ್ತು. ಯಾಕಂದರೆ ಬೇರೆ ಟೀಮಲ್ಲಿ ಆಡಿದ್ಲು ಆ್ಯಂಡ್ ಅವಳು ಇಂಡಿವಿಜುವಲ್ ಆಟನ ತೋರಿಸ್ಕೊಂಡ್ಲು. ಆ್ಯಂಡ್ ಅವಳು ಇಂಡಿವಿಜುವಲ್ ಆಗಿ ಎಲ್ಲೆಲ್ಲಿ ವಾಯ್ಸ್ ಔಟ್ ಮಾಡಬೇಕು ಅದನ್ನೆಲ್ಲ ಮಾಡಿದ್ಲು. ಆ್ಯಂಡ್ ಅವಳಿಗೂ ವೀಕೆಂಡಲ್ಲಿ ಹೇಳಿದ ಮಾತುಗಳೆಲ್ಲ ತುಂಬ ಮನಸ್ಸಲ್ಲಿದೆ. ಅದನ್ನು ಚೇಂಜ್ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಆಟ ಶುರು ಮಾಡಿದ್ದಾಳೆ ಇವಾಗ. ಸೊ ಆ ಶ್ಯಾಡೋಯಿಂದ ಹೊರಗಡೆ ಬರೋ ಎಲ್ಲ ಪ್ರಯತ್ನಗಳು ನಡೀತಾ ಇದೆ ಭವ್ಯನಿಂದ. ಬಿಗ್ ಬಾಸ್ ಮನೆಯ ಮಕ್ಕಳು ಧನರಾಜ್ ಮತ್ತೆ ಹನುಮಂತು, ಓಕೆನಾ? ಸೊ ಈ ಮಕ್ಕಳು ಎಲ್ಲೋ ಸೇರ್ಕೊಂಡು ದೊಡ್ಡವ್ರಿಗೆಲ್ಲ ಟಕ್ಕರ್ ಕೊಡ್ತಾರೆ ಅಂತ ಅನ್ಸುತ್ತೆ, ಎಸ್ಪೆಷಲಿ ಮಂಜು ಮತ್ತೆ ರಜತ್ ತ್ರಿವಿಕ್ರಮ್ಗೆ. ಖಂಡಿತ ಕೊಡ್ತಾರೆ. 100% ಕೊಡ್ತಾರೆ. ಬಿಗ್ ಬಾಸ್ ಮನೆಯ ಮಕ್ಕಳು ಫಿನಾಲೆವರೆಗೂ ಹೋದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕೆಂದರೆ ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಸ್ಪೆಷಲಿ ಹನುಮಂತು ತುಂಬ ಬುದ್ಧಿವಂತಿಕೆಯಿಂದ ಆಡ್ತಾ ಇದ್ದಾನೆ. ಅವನು ಯಾವತ್ತು ಯಾರಿಗೆ ಕೊಡುವಂಥ ರೀಸನ್ಗಳು ತುಂಬ ನೇರವಾಗಿರುತ್ತೆ. ಅವನಿಗೆ ಇಲ್ಲಿ ಏನಿದೆಯೋ ಇಲ್ಲಿ ಅದೇ ಬರುತ್ತೆ. ಯಾವತ್ತು ಇಲ್ಲಿಗೆ ಫಿಲ್ಟರ್ ಹಾಕೊಂಡು ಯಾವತ್ತು ಹೇಳಿದವನೇ ಅಲ್ಲ ಅವನು. ಸೊ ಇದೇ ಆಟ ಅವನು ಮುಂದುವರ್ಸ್ಕೊಂಡು ಹೋದರೆ ಅವ್ನು ಖಂಡಿತ ಫಿನಾಲೆ ಇರ್ತಾನೆ. ಆ್ಯಂಡ್ ಸ್ಪೆಷಲಿ ಹನುಮಂತು ಧನರಾಜ್ ಲೈಫಲ್ಲಿ ಬಂದಮೇಲೆ ಧನರಾಜು ಕೊಡುವಂಥ ರೀಸನಿಂಗಲ್ಲಿ ತುಂಬ ಕಾನ್ಫಿಡೆನ್ಸ್ ಬಂದಿದೆ. ನೀವು ಅಬ್ಸರ್ವ್ ಮಾಡಿರ್ಬೋದು. ಅವ್ನು ಕ್ಯಾಪ್ಟನ್ ಆದಾಗ ಅಷ್ಟು ಜನನ ಪ್ಲೇಸ್ ಮಾಡಬೇಕಾಗಿತ್ತು, ಅಲ್ಲಿ ಆತ ತೊಗೊಂಡಂಥ ಸ್ಟ್ಯಾಂಡ್ ಇರ್ಬೋದು, ಅಲ್ಲಿ ನಾಮಿನೇಟ್ ಮಾಡಿದಾಗ ತೊಗೊಂಡಂಥ ರೀಸನ್ಸ್ ಇರ್ಬೋದು. ತುಂಬ ಕಾನ್ಫಿಡೆಂಟ್ ಆಗಿ ತೊಗೋತಿರುವಂಥ ಧನರಾಜನ್ನ ಇವಾಗ ನೋಡ್ತಾ ಇದ್ದೀವಿ. ಸೊ ಇಬ್ಬರು ಕಾಂಬೋ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ.